ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಹಣೆ ಮೇಲೆ ಚಿಲಿಪಿಲಿ ಹಾಡು ಎಲೆ ಮೇಲೆ. ಈಗ ನಮಗೆ ಸ್ವಲ್ಪ ಪರ್ಸ್ನಲ್ ವರ್ಕ್ ಉಂಟು, ಅದಕ್ಕೋಸ್ಕರ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಸ್ವೀಟಿ ಡ್ರೈವಿಂಗ್ ಕ್ಲಾಸ್ ಮುಗೀತು. ಕ್ವಿಕ್ಕಾಗಿ ಸ್ವೀಟಿ ಸ್ಟಡಿ ಆಗಿದ್ದಾಳೆ. ಹಾಗೆ ಬೇಗ ಸ್ಟಡಿ ಆದ್ಲಲ್ಲ, ಅದೇ ನಮಗೆ ಖುಷಿ. ಬೆಳಿಗ್ಗೆ 7 ಗಂಟೆಗೆ ನಮ್ಮ ಕಾರಿನಲ್ಲಿ ಟ್ರಯಲ್ ಮಾಡಿ ಬಂದಿದ್ದಾಳೆ. ಇನ್ನು ನಾನು ಸ್ವಲ್ಪ ಆರಾಮಾಗಿ ಇರ್ತೇನೆ, ಆರಾಮಲ್ಲಿ ಕೂತ್ಕೊಳ್ಬೋದು. ಇನ್ನು ಸ್ವೀಟಿ ಡ್ರೈವಿಂಗ್ ಮಾಡಿ ಸ್ಟಾರ್ಟ್ ಮಾಡಿದರೆ ಲೈಸೆನ್ಸ್ ಇನ್ನು ಆಗಬೇಕು ಅಷ್ಟೇ. ನಾವು ಎಲ್ಲೆಲ್ಲ ಆಗಿದೆ. ಲೈಸೆನ್ಸ್ ಆದರೆ ಮತ್ತೆ ಅವಳು ಪಕ್ಕಾ ಡ್ರೈವರ್. ಸ್ವಲ್ಪ ವಿಡಿಯೋ ಆನ್ ಅಂತಲ್ಲಿ. ಹಾಗೆ ಅವ್ರ ಮಕ್ಕಳಿದ್ದಾರೆ. ಹಾಗೆ ನಮ್ಗೆ ಸ್ವಲ್ಪ ಒಂಚೂರು ಪರ್ಸನಲ್ ವರ್ಕ್ ಮೇಲೆ ಹೊರಗೆ ಹೋಗಿ ಬರ್ತೇವೆ. ಅಂದರೆ ಮಕ್ಕಳಿಗೆ ಇರ್ತಾನೆ ಇದ್ರು, ಮತ್ತು ಪುನಃ ನಮ್ಗೆ ಈವ್ನಿಂಗ್ ಹೋಗ್ಲಿಕ್ಕೆ ಉಂಟು. ಹಾಗೆ ಮಕ್ಕಳು ಸ್ವಲ್ಪ ಕೆಲಸ ಮಾಡ್ತೇವೆ ಮಮ್ಮಿ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು ಇಬ್ಬರು ಕೂಡ. ಹಾಗೆ ಹೋಗಿ ಇಲ್ಲೇ ಲೋಕಲ್ ಹೋಗ್ಲಿಕ್ಕೆ ನಮಗೆ ಇಲ್ಲಿ ಹತ್ತಿರವೇ. ಈಗ 1 ಅವರಲ್ಲಿ ಬರ್ತೇವೆ. ಹೋಗುದು ಬರೋದು ಅಷ್ಟೇ, ಅದು ಇವರ ಪರ್ಸನಲ್ ವರ್ಕ್. ಹಾಗೆ ಹೋಗುದು ಬರೋದು ಅಷ್ಟೇ, 1 ಅವರ್ ಮಾತ್ರ. ನನ್ನ ಮಕ್ಕಳು ಇರ್ತಾರೆ ಮನೆಯಲ್ಲಿ. ಹಾಗೆ ಸ್ವಲ್ಪ ಅವರಿಗೆ ಕೆಲಸ ಕೂಡ ಉಂಟು ಮಕ್ಕಳಿಗೆ, ಅದನ್ನು ಮಾಡಿರ್ತೇನೆ ಅಂತ ಹೇಳಿದರೆ. ಏನಾದರೂ ಪಾರ್ಸೆಲ್ ಏನೋ ತರುವ ಅಂತೇಳಿ ಉಂಟು. ಮತ್ತು ನಮಗೆ ಈವ್ನಿಂಗ್ ಕೂಡ ಇಲ್ಲ ನಾವು, ಮತ್ತು ನಮಗೆ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಉಂಟು. ಶೂಟಿಂಗಿಗೆ ಕೂಡ ಔಟ್ಸೈಡ್ ಹೋಗ್ತೇವೆ. ಓಕೆ, ಇದೆಲ್ಲ ನೋಡಿ ನಮ್ಮ ಗುಲಾಬಿ ಚಂದ ಇನ್ನೂ ಸಹ ತರಲಿಕ್ಕೆ ಉಂಟು. ಯಾಕೆ ಹೇಳಿದರೆ ಅಲ್ಲಿ ಬರಲಿಲ್ಲ, ಇನ್ನು ಬರಬೇಕಂತೆ, ಮಳೆಗಾಲಲ್ಲ. ಇನ್ನು ಅವರು ನಮಗೆ ಒಳ್ಳೊಳ್ಳೆದು ತರ್ತೇನೆ ಅಂತ ಹೇಳಿದ್ರು. ಈಗ ಅಷ್ಟು ಇಲ್ಲ ಅಲ್ಲಿ. ಹಾಗೆ ಎಷ್ಟು ಇದ್ದದಂತ ತಂದಿದ್ದೇವೆ. ಇನ್ನು ನೆಕ್ಸ್ಟ್ ಎಲ್ಲ ತರಬೇಕು. ಚೆಂದ ಉಂಟಲ್ಲ ಚಿನ್ನು ನೋಡಿ. ಬಾಯ್. ನೀರು ಮಳೆ ಇಲ್ಲ, ಒಳ್ಳೆ ಬಿಸಿಲು. ಇಲ್ಲಿ ನಿನ್ನೆಯಿಂದ ಒಳ್ಳೆ ಬಿಸಿಲುಂಟು. ನಾವು ನಿನ್ನೆ ಗುಲಾಬಿ ಗಿಡ ಎಲ್ಲ ತಂದ ಮೇಲೆ ಭಾರಿ ಒಳ್ಳೆ ಬಿಸಿಲಿಗೆ ಇಟ್ಟಿದ್ದೇವೆ. ಇನ್ನು ಬರಲಿಲ್ಲ ಅಂತೆ, ಇನ್ನು ನೆಕ್ಸ್ಟ್ ಬರ್ತದೆ. ಜೋರು ಮಳೆ ಬಂದರೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಅವರು ಹೇಳಿದರು ಬಿಸಿಲಲ್ಲಿ ಇಡಿ ಅಂತೇಳಿ. ಆಮೇಲೆ ಇನ್ನೂ ಕೂಡ ನೆಕ್ಸ್ಟ್ ಬರ್ತದಂತೆ ಸ್ವಲ್ಪ ಹೂವಿನ ಗಿಡ ಎಲ್ಲ. ಬೇರೆ ಬಂದರೆಲ್ಲ ಅವರು ಹೇಳಿದರು ಕಾಲ್ ಮಾಡಿ ಹೇಳ್ತೇವೆ ಅಂತೇಳಿ. ಮಕ್ಕಳಿಗೆ ಏನಾದರೂ ಬರುವಾಗ ತರಬೇಕೇನಾದರೂ ಚಾಕ್ಲೇಟ್ ಅಲ್ಲ, ಫುಡ್ ಏನಾದರೂ ನೋಡಬೇಕು. ಯಾಕೆ ಹೇಳಿದರೆ ಬಂದು ಟೈಮ್ ಇಲ್ಲ ನಮಗೆ ಮಾಡಲಿಕ್ಕೆ ಕೂಡ. ಫುಡ್ ಮಾಡಲಿಕ್ಕೆ ಟೈಮ್ ಸಾಕಾಗಲಿಲ್ಲ. ಇಟ್ಟು ಹೇಳಿದ್ಲು ಮಾಡ್ತೇನೆ ಅಂತೇಳಿ. ಅವಳ ಹತ್ರ ಬೇರೆ ಹೇಳಿದೆ, ಯಾಕೆಂದರೆ ಅವಳಿಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಉಂಟು. ಇಬ್ಬರಿಗೆ ಮಕ್ಕಳು ಕ್ಲೀನಿಂಗ್ ಮಾಡ್ತಾರೆ. ಹಾಗೆ ಬರುವಾಗ ಎಂತ ತರುವ ಅಂತೇಳಿ. ಮತ್ತು ಮನೆಗೆ ಬಂದು ಕೂಡ ಅಷ್ಟೇ, ನಮಗೆ ಕೆಲವೆಲ್ಲ ಪ್ರಾಕ್ಟೀಸ್ ಬಾಕಿ ಆಗಿದೆ. ನಮ್ಮದು ಶೂಟಿಂಗ್ ಸಹ ಉಂಟು, ಔಟ್ಸೈಡ್ ಹೋಗಲಿಕ್ಕೆ ಉಂಟು. ಅಂದರೆ ಇವರ ರಜೆ ಇರುವಾಗ ಎಲ್ಲ ಮಾಡಿ ಮುಗಿಸ್ತೇವೆ. ಮತ್ತು ಕಷ್ಟ ಆಗ್ತದೆ, ಅಂದರೆ ಅವರು ಬೆಳಿಗ್ಗೆ ಡ್ಯೂಟಿ ಹೋದರೆ ಈವ್ನಿಂಗ್ ಆಗ್ತದಲ್ಲ ಬರುವಾಗ. ಕೆಲವೆಲ್ಲ ಮನೆಯಲ್ಲಿ ರೀಲ್ಸ್ ಮಾಡ್ತೇವೆ. ಈಗ 7 ಗಂಟೆಗೆಲ್ಲ ಬಂದರೆ ಅವರು 7 ಗಂಟೆಗೆ 6ವರೆಗೆಲ್ಲ ಬಂದರೆ ಕೆಲವೆಲ್ಲ ಮನೆಯಲ್ಲಿ ಕೂಡ ರೀಲ್ಸ್ ಮಾಡ್ತೇವೆ. ಜಾಸ್ತಿ ಮಾಡೋದಿಲ್ಲ. ಅಂದರೆ ಇವರ ಡ್ಯೂಟಿ ಮುಗಿಸಿ ಬೆಳಿಗ್ಗೆ ಹೋಗಿ ಈವ್ನಿಂಗ್ ಬಂದರೆ, ಅಂದರೆ ಈವ್ನಿಂಗ್ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆಗೆಲ್ಲ ಮನೆಯಲ್ಲಿ ಮಾಡ್ತೇವೆ ಹೆಚ್ಚಾಗಿ. ಇವರಿಗೆ ರಜೆ ಇರುವಾಗ ಎಷ್ಟು ಶೂಟಿಂಗಲ್ಲಿ ಸ್ವಲ್ಪ ಬ್ಯುಸಿ ಆಗ್ತೇವೆ. ಶೂಟಿಂಗ್, ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಬರ್ತದೆ. ಹಾಗೆ ಎಲ್ಲ ಆ ಟೈಮಲ್ಲಿ ರಜೆ ಇರುವಾಗಲೇ ಎಲ್ಲ ಮಾಡಿ ಇಡೋದು ನಾವು. ನಮ್ಮದು ಪರ್ಸ್ನಲ್ ವರ್ಕ್ ಎಲ್ಲ ಬೇಗ ಆಯಿತು. ಹಾಗೆ ಹೋಗುವ ದಾರಿಯಲ್ಲಿ ನೋಡಿ ಜಂಬು ನೇರಳೆ ನೋಡಿದೆವು. ನೇರಳೆ ಹಣ್ಣು ಹೆಲ್ತಿಗೆ ತುಂಬ ಬೆಸ್ಟ್. ಪ್ರತಿ ವರ್ಷ ನಾವು ತಿಂತಾನೆ ಇರ್ತೇವೆ. ಸೊ ಈಗ ಕೂಡ ತಿನ್ಲಿಕ್ಕೋಸ್ಕರ ತೆಗಿತಿದ್ದೇವೆ.
ನಾವು ಈ ಕಡೆ ಬಂದಿದ್ದೇವಲ್ಲ, ಸೊ ಹಸ್ಬೆಂಡ್ ಹೇಳಿದರು ಹಾಟ್ ಬನಾನಾ ಬೇಕರಿಗೆ ಹೋಗಿ ಬರುವ ಅಂತೇಳಿ. ಹಾಗೆ ಅಲ್ಲಿಂದ ನಾವು ಸೀದಾ ಇಲ್ಲಿಗೆ ಬಂದಿದ್ದೇವೆ ಬೇಕರಿಗೆ. ಇಲ್ಲಿ ಬಿಸಿ ಬಿಸಿಯಾಗಿ ಚಿಪ್ಸ್ ಎಲ್ಲ ಸಿಗ್ತದೆ, ತುಂಬ ಒಳ್ಳೆಯದಾಗ್ತದೆ. ನೋಡಿ ಮಕ್ಕಳು ಬಂದರು, ನಾವಿಷ್ಟು ಬೇಗ ಬಂದೆವು ನೋಡಿ. 3/4 ಗಂಟೆಯಲ್ಲಿ ಬೇಗ ಆಯಿತು. ಹೋದ ಕೆಲಸ ಕೂಡ ಆಯಿತು. ಆಮೇಲೆ ತಿಂಡಿ ಎಲ್ಲ ತಗೊಂಡು ಬಂದಿದ್ದೇವೆ ನೋಡಿ, ಬೇಗ ಬಂದಿದ್ದೇವೆ. ಇನ್ನು ಅಡುಗೆ ಮಾಡಲಿಕ್ಕೆ ಟೈಮ್ ಸಾಕಾಗುವುದಿಲ್ಲ, ನಮಗೆ ಪ್ರಾಕ್ಟೀಸ್ ಉಂಟು. ನೋಡಿ ಮಗಳು ಪಾಪ ನಿಂತಿದ್ದಾಳೆ ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ. ಅಲ್ಲಿ ಒಬ್ಬಳು ನಿಂತಿದ್ದಾಳೆ ನೋಡಿ, ಇಲ್ಲಿ ಅವಳು ನಿಂತಿದ್ದಾಳೆ. ಅವಳು ಬರೀ ಜೋರಿದ್ದಾಳೆ, ಅವಳಿಗೆ ಈಗ ಭಾರಿ ಜೋರಾಗಿದ್ದಾಳೆ. ಇವಳಿಗೆ ಭಾರಿ ಜೋರಾಗಿದ್ದಾಳೆ ನೋಡಿ. ನೋಡಿ ಫ್ರೆಂಡ್ಸ್, ಈಗ ನಾನು ಹೇಳಿದೆಲ್ಲ ನೋಡಿ, ನೇರಳೆ ಹಣ್ಣೆಲ್ಲ ತಂದಿದ್ದೇವೆ. ಕೆಜಿಗೆ ಎಷ್ಟು? 400 ಅಲ್ಲ? ತೊಳಿಬೇಕು 400 ರೂಪಾಯಿ ಕೆಜಿ. ಇದು ಸ್ವಲ್ಪ ತಂದದು, 1 ಕೆಜಿ ತಗೊಂಡಿದ್ದೇನೆ ನಾನು. ಇದೀಗ ನಿಮಗೆಲ್ಲ ವಿಡಿಯೋದಲ್ಲಿ ತೋರಿಸಿದ್ದು ಯಾಕೆ ಗೊತ್ತುಂಟು, ಇದು ಸೀಸನಲ್ ಫ್ರೂಟು. ಮತ್ತೆ ಈಗ ತಿಂದ್ರೆ ಒಳ್ಳೇದು, ಶುಗರ್ ಇದ್ದವರಿಗೆ, ನಾರ್ಮಲ್ ಇದ್ದವರಿಗೆ ಕೂಡ ತಿಂದ್ರೆ ಒಳ್ಳೇದು. ಇದು ಯಾವ ನಾವು ಪ್ರಕೃತಿ ಆಗುವಂತ ಹಣ್ಣನ್ನು ಯಾವ ತಿನ್ಬೇಕು, ಯಾವ್ಯಾವ ಸಮಯಕ್ಕೆ ಆಗ್ತದೆ. ಈಗೆಲ್ಲ ಮಾವಿನ ಹಣ್ಣು ಆಗ್ತದೆ, ಹಲಸಿನ ಹಣ್ಣು ಆಗ್ತದೆ, ಮತ್ತೆ ಇದೆಲ್ಲ ಆಗ್ತದೆ, ಅದನ್ನು ತಿನ್ಬೇಕು. ಅದೆಲ್ಲ ನಮಗೆ ಬೇಕಾದ್ದು, ದೇಹಕ್ಕೆಲ್ಲ ಬೇಕಾದ ಎಂತ ಸತ್ವಗಳಿರ್ತದೆ, ಅದೆಲ್ಲ ಸಿಗ್ತದೆ. ಈಗ ಬಂದದ್ದು ನೋಡಿ, ಇವತ್ತು ಫಸ್ಟ್ ಟೈಮ್ ಬಂದದ್ದು ಎಲ್ಲ ಮಾರ್ಕೆಟಿಗೆಲ್ಲ. ಇದರ ತಿಂಡಿ ಇದು ಮಾರ್ಕೆಟಿಗೆ ಫಸ್ಟ್ ಟೈಮ್ ಬಂದದ್ದು, ಇವತ್ತು ಸ್ಟಾರ್ಟ್ ಬರುದು. ಹಾಗೆ ಕಾಸ್ಟ್ಲಿ ಉಂಟು ರೇಟ್. ಮತ್ತೇನು ಈಗ 400 ರೂಪಾಯಿ ಕೆಜಿ. ಹಾಗೆ ನಾನು 1 ಕೆಜಿ ತಗೊಳ್ಳೋದು, ಸ್ವಲ್ಪ ಮನೆಯೊಳಗೆ ಇಟ್ಟೆ. ಇದು ನಿಮ್ಗೆ ಈಗ ತೋರಿಸಿದ್ದು ಎಲ್ಲರಿಗೆ. ಒಳ್ಳೆಯದು, ಇದರಲ್ಲಿ ಆಂಧ್ರದಲ್ಲಿ ಬರ್ತದೆ, ಮತ್ತೊಂದು ಆಚೆಯಿಂದ ನಮ್ಮ ಉತ್ತರ ಕನ್ನಡದಿಂದ ಬರ್ತದೆ. ಇದು ನೋಡಿ ಉತ್ತರ ಕನ್ನಡದ, ಆಂಧ್ರದೆಲ್ಲ ಡಾಟ್ ಇರುತ್ತೆ, ಇಲ್ಲಿ ಎಲ್ಲ ಡಾಟ್ ಆಗಿರ್ತದೆ. ಇದೆಲ್ಲ ಕ್ಲೀನ್ ಉಂಟು. ನಮ್ಮಲ್ಲಿ 2 ಗಿಡ ಉಂಟು ಇದರದ್ದು, ಅದೇ ನಾವೇ ಸಣ್ಣ ಗಿಡ 1 ವರ್ಷ ಇತ್ತು. ಆಗುವಾಗ ನಿಮಗೆಲ್ಲ ಕೊಡ್ತೇವೆ ಆಯ್ತಾ, ಅದು ತುಂಬಾ ಆದ ಮೇಲೆ ಎಲ್ಲ ಸಪ್ಲೈ ಮಾಡ್ತೇವೆ ಮನೆಗೆ. ನಾವು ಎಷ್ಟು ಬೇಗ ಬಂದೆವು ನೋಡಿ. ಓದೋದು ಅಲ್ಲಿ ಓದ ಕೂಡ ಫಸ್ಟ್ ನಮ್ದು ಹಸ್ಬೆಂಡ್ ಸ್ವಲ್ಪ ಪರ್ಸನಲ್ ವರ್ಕ್ ಇತ್ತು, ಹಾಗೆ ಅದು ಮುಗೀತು. ನೋಡಿ ಒಳ್ಳೆ ಸಿಹಿ ಹುಳಿ ಎಲ್ಲ ಉಂಟಿದ್ದಾರೆ. ನನ್ನ ಮಕ್ಕಳು ನೋಡಿ ಬರುವ ಪಾಪ ಎಲ್ಲ ಮನೆ ಗುಡಿಸಿ. ಯಾರು ಗುಡಿಸಿದ್ಯಾರು? ಚಿನ್ನು ಗುಡಿಸಿದ, ನಾನು ಒರೆಸಿದ್ದು. ಮಕ್ಕಳು ನೋಡಿ ಎಲ್ಲ ಕ್ಲೀನ್ ಆಗಿದೆ, ಗುಡಿಸಿ ಒರೆಸಿ ಬಟ್ಟೆ ವಾಶ್ ಮಾಡಿ, ಆಮೇಲೆ ಪಾತ್ರೆ ತೊಳೆದು. ಮತ್ತೆ ನಾವು ಅವಳ ಹೇಳಿದೆವು ಅನ್ನೆಲ್ಲ ಮಾಡಬೇಡ ಅಂತೇಳಿ. ಈಗ ನಾವು ಊಟಕ್ಕೆ ಹೊರಗೆ ಹೋಗ್ತೇವೆ, ಈಗ ಹೋಗುದು ಮಚ್ಚಿಗೆ ಊಟಕ್ಕೆ ಹೋಗುದು. ಊಟ ಮಾಡಿ, ಯಾಕೆ ಹೇಳಿದ್ರೆ ನಮ್ಗೆ ಈಗ ಸ್ವಲ್ಪ ಪ್ರಾಕ್ಟೀಸ್ ಉಂಟು. ನಮ್ಮದು ಡ್ಯಾನ್ಸ್ ಪ್ರಾಕ್ಟೀಸ್ ಆಗಲಿಲ್ಲ, ಮತ್ತೆ ಬೇರೆ ಸ್ವಲ್ಪ ಶೂಟಿಂಗ್ ಉಂಟು ನಮ್ದು ಯೂಟ್ಯೂಬಿಗೆಲ್ಲ. ಅದೆಲ್ಲ ಈಗ ಸ್ವಲ್ಪ ಮಾಡುದು, ಟೈಮ್ ಈಗ ಮಾಡುದು. ಹೇಗೂ ಟೈಮ್ ಆಯ್ತು. ಮತ್ತೆ ಇನ್ನು ಅನ್ನ ಪದಾರ್ಥ ಮಾಡಿದ್ರೆ ಲೇಟ್ ಆಗ್ತದೆ. ಹಾಗೆ ಹಸ್ಬೆಂಡ್ ಹೇಳಿದ್ರು ಇಲ್ಲಿ ಮಚ್ಚಿಗೆ ಹೋಗಿ ಬರುವ ಅಂತ, ಅಲ್ಲಿ ಊಟ ಮಾಡಿ ಬರ್ತೇವೆ ಅಲ್ಲ. ಊಟ ಮಾಡಿ ಬರ್ತೇವೆ. ಈಗ ನಮ್ದು ಪ್ರಾಕ್ಟೀಸ್ ಆಯ್ತಾ, ಇನ್ನು ಪ್ರಾಕ್ಟೀಸ್. ಎಂತ ಹಾಕಿದ್ದಿ ಬಾಯಲ್ಲಿ? ಒಳ್ಳೆ ಉಂಟು ನೇರಳೆ ಹಣ್ಣು, ಸಿಹಿ ಮತ್ತೆ ಹುಳಿ ಒಳ್ಳೆ ಆಗ್ತದೆ. ಅವಳನ್ನು ನಾವು ಸಣ್ಣದಿರುವಾಗ ನೇರಳೆ ಹಣ್ಣು ತಿನ್ನು, ಉಪ್ಪೆಲ್ಲ ಹಾಕಿ ತಿನ್ನೋದು. ಉಪ್ಪು ಹಾಕಿ ಎಲ್ಲ ಎಂತ ಖುಷಿ ಆಗ್ತದೆ ಅಂದ್ರೆ, ಈಗ ಉಪ್ಪಾಗಿ ತಿನ್ಬೇಕು ನನಗೆ. ಮತ್ತೆ ಹೀಗೆ ಮಾಡುದು ಯಾರ್ದು ಜಾಸ್ತಿ ಯಾರಿಗೆ ನೆನಪುಂಟ? ಅದು ನಿಮ್ಗೆ ಉಂಟ ನೆನಪುಂಟ ಚೈಲ್ಡ್ಹುಡ್ ಆಗಿ? ನಾವು ಈ ನೇರಳೆನಲ್ಲ, ನಾವು ಮರ ಕತ್ತೆ ತೆಗಿತಿದ್ವಿ, ನಮ್ಮಲ್ಲಿ ಆಗ್ತಿತ್ತು ಸಣ್ಣ ಸಣ್ಣ. ಯಾರು ಕಲರ್ ಜಾಸ್ತಿ ಆಗಿದೆ ನೋಡ್ಲಿಕ್ಕೆ, ಆಗೆಲ್ಲ ಎಂತ ಒಂದು ಇಂಟ್ರೆಸ್ಟ್ ಹೋದದ್ದು. ಈಗ ನಾವು
ಇದನ್ನೆಲ್ಲ ಇಷ್ಟು ಕಾಸ್ಟ್ಲಿ ರೇಟ್ ಕೊಟ್ಟು ತಿಂತಿದ್ದೇವೆ ನಾವು. ಮತ್ತೊಂದು ಬರ್ತಿತ್ತು, ಅದನ್ನು ಮತ್ತೊಂದು ಕುಂಟ್ಲೇರನ್ನ ಅಂತ ಹೇಳ್ತಾರಲ್ಲ, ಅದು ಪುತ್ತೂರಲ್ಲೆಲ್ಲ ನನ್ನ ಅಜ್ಜಿ ಮನೆಯಲ್ಲಿ ತುಂಬ ಆಗ್ತಿತ್ತು, ಅದು ಸೊಪ್ಪಾಗಿ ತಿಂದೆ. ಇದು ಕೂಡ ಅಷ್ಟೇ ತುಂಬ ಟೇಸ್ಟ್ ಉಂಟು. ಹಾಗೆ ಎಲ್ಲರೂ ತಿನ್ನಿ ಆಯ್ತು, ಎಲ್ಲರಿಗೆ ಅಂದರೆ ಇದು ಹೆಲ್ತಿಗೆ ಬೆಸ್ಟ್. ಈಗ ನಮ್ಮದು ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಇತ್ತು. ಸೊ ಇನ್ನು ಊಟಕ್ಕೆ ಹೊರಡೋದು ನೋಡಿ, ಹೊಗಳ್ತಾ ಇದ್ದೇವೆ. ಹೋಗು ಮತ್ತೆ ಅವನಿಗೆ ಬರುವಾಗ ಸ್ವಲ್ಪ ಇದು ಅನ್ನ ಉಂಟು, ಗ್ರೇವಿ ಏನಾದರೂ ತರಬೇಕು, ಮತ್ತು ಅವನಿಗೆ ಚಿಕನ್ಗೆ ಏನಾದರೂ ತರಬೇಕು. ಇನ್ನು ನಾವಲ್ಲಿ ಸಿಗ್ತೇವೆ ಊಟಕ್ಕೆ, ಬಾ ಹೋಗಪ್ಪ. ಹಾಗೆ ಇನ್ನು ಊಟ ಅವ್ರು ನೋಡಿ ಎಲ್ಲಿದ್ದಾರೆ. ಹಲೋ ಮಿಸ್ಟರ್, ಅವರು ಮೊದಲಾಗಿ ಕೂಡ ವಿಡಿಯೋದಲ್ಲಿ ಮಾತಾಡಿ ಕರೆಕ್ಟ್ 1 ಗಂಟೆ ಆಯಿತು. ಈಗ ನಾವೆಲ್ಲರೂ ಊಟಕ್ಕೆ ಹೊರಡಿದ್ದೇವೆ. ಮಧ್ಯಾಹ್ನ ಗಟ್ಟಿ ಊಟ ಮಾಡಲೇಬೇಕಲ್ಲ. ಸೊ ಚಿಕನ್ ಬಿರಿಯಾನಿ, 65 ಸಿಲ್ವರ್ ಫಿಶ್ ಎಲ್ಲ ತಗೊಂಡೆವು. ಇದು ಚೆನ್ನಾಗಿತ್ತು. ನನ್ನ ಯಜಮಾನರು ಫಿಶ್ ತಾಳಿ ತಗೊಂಡ್ರು, ಬಟ್ ಅದು ಅಷ್ಟು ಒಳ್ಳೆಯದಿಲ್ಲ ಅಂತ ಹೇಳಿದರು. ಫೈನಲಿ ನಮ್ಮ ಊಟ ಮುಗಿಸಿ ಮನೆಗೆ ಹೊರಟೆವು. ಮನೆಗೆ ಹೋಗಿ ಪ್ರಾಕ್ಟೀಸ್ ಕೂಡ ಉಂಟು. ಈವ್ನಿಂಗ್ ರೀಲ್ಸಿಗೆ ಔಟ್ ಸೈಡ್ ಹೋಗ್ತಿದ್ದೀವಿ. ಲಾಂಗ್ ಜರ್ನಿ ಮಾಡುವ ಕಾರಣ ಬೇಗನೆ ಹೋಗಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.